ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇವತ್ತು ತುಳಸಿ ಗಿಡನ ಹಾಕ್ತಾಯಿದ್ದೀವಿ. ಏನಂತಂದರೆ ಈ ಒಂದು ಪಾಟಲ್ಲಿ ಹಾಕಿದ್ವಿ. ಎಷ್ಟೇ ತುಳಸಿ ಗಿಡ ತಂದು ಹಾಕಿದ್ದೀವಿ ಗೊತ್ತಾ, ಚೆನ್ನಾಗೇ ಬರ್ತಾ ಇರಲಿಲ್ಲ, ಬೇಗ ಬಾಡೋಗ್ಬಿಡ್ತಾಯಿತ್ತು. ಆದರೆ ಈ ಸಾರಿ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಗಿಡ ಬಂದಿತ್ತು. ನಮ್ಮನೆಯವ್ರು ಅದಕ್ಕೆ ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಪಾಟ್ ತಂದೆ ಅದರಲ್ಲಿ ಹಾಕೋಣ ಅಂತ ಹಾಕ್ತಿದ್ದಾರೆ. ಹಾಗೆ ಅದು ಸ್ವಲ್ಪ ದೊಡ್ಡದಾಗಿತ್ತಲ್ವ ಗಿಡ ಕೂಡ, ಅದಕ್ಕೆ ಒಂದು ಕಡ್ಡಿ ಸಹಾಯ ಕೊಟ್ಟು ಎಲ್ಲ ದಾರ ಎಲ್ಲ ಕಟ್ಟಿ ಅದು ಗ್ರಿಪ್ಪಾಗಿ ನಿಂತ್ಕೊಳ್ಳಿ ಅಂತೆಲ್ಲ ಏನೇನೋ ಮಾಡ್ತಾಯಿದ್ರು. ಏನು ಗೊತ್ತಾ, ಅವ್ರಿಗೂ ಕೂಡ ಅಷ್ಟೇ ಗಿಡಗಳನ್ನ ಬೆಳೆಸಬೇಕು, ಗಿಡಗಳಂದರೆ ಅವ್ರಿಗೂ ತುಂಬಾ ಇಷ್ಟ. ಆದರೆ ಇಲ್ಲಿ ಜಾಗ ಇಲ್ಲ, ಸುಮಾರು ತುಳಸಿ ಗಿಡನೇ ಬರ್ತಾ ಇರಲಿಲ್ಲ, ಎಲ್ಲ ಬಾಡಿ ಹೋಗ್ತಾಯಿತ್ತು. ನಾನು ಈ ಸಾರಿ ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ, ಅಲ್ಲೇ ಇರಲಿ ನೋಡೋಣ, ಸ್ವಲ್ಪ ಅದರಲ್ಲಿ ಬಿಸಿಲು ಹೊಡೆಯುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು. ನೋಡಬೇಕು, ಮೇಂಟೈನ್ ಮಾಡಬೇಕು. ನಾವು ಹೋಗ್ಬೇಕಾದ್ರೆ ಇಲ್ಲಿಂದ ನಾವು ನಿಂತ್ಕೊಂಡೆ ಹೋದ್ವಿ, ಸೀಟೇ ಸಿಕ್ಕಿಲ್ಲ. ಯಾಕೆ ಇಲ್ಲ, ರಶ್ಶು ತುಂಬೋದಿತ್ತು. ಬರುವಾಗ ಸೀಟ್ ಸಿಕ್ತು, 2 ಅವರ್ ಗಾಡಿಯಲ್ಲೇ ಇದ್ವಿ. 2 ಅವರ್ ಮೊದಲೇ ಕೂತ್ಕೊಬಿಟ್ಟವ್ರೆ, ಸೀಟ್ ಇಟ್ಕೊಬಿಡ್ತಾರೆ ಅಂದ್ಬಿಟ್ಟು. ಊಟ ಮಾಡಿದ ತಕ್ಷಣ ಹೋಗಿ ಕೂತ್ಕೊಬಿಟ್ಟವ್ರೆ ಅಲ್ಲ ಸುವಾ, ಸೀಟ್ ಇಟ್ಕೊಬಿಡ್ತಾರೆ ಅಂದ್ಬಿಟ್ಟು. ಹಸುವ ತಿನ್ಬೇಕಾದ್ರೂ ನಿಧಾನಕ್ಕೆ ತಿನ್ನೋದ್ರ ಇಲ್ಲ ಸೀಟ್ ಹಿಡ್ಕೊಬಿಡ್ತಾರಂತ ಅರ್ಜೆಂಟಲ್ಲಿ ತಿನ್ಕೊಂಡು ಹೋದ್ರ? ಹೆಂಗಿತ್ತು ಸುವ ಎಕ್ಸ್ಪೀರಿಯನ್ಸ್? ನೀನು ಹೊಟ್ಟೆಲಿದ್ದಾಗ ಹೋಗಿದ್ದು ಒಂದ್ಸರಿ ನೀನು ಮಮ್ಮಿ ಹೊಟ್ಟೆಲಿದ್ದಾಗ ಒಂದ್ಸರಿ ಹೋಗಿದ್ದು. ಇನ್ನು ಮಕ್ಕಳೆಲ್ಲ ಊರಲ್ಲಿದ್ದಾರಲ್ಲ, ಊರಲ್ಲಿ ಏನೇ ಸಣ್ಣ ಪುಟ್ಟದ್ ನಡೆದ್ರು ಅಷ್ಟೇ ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಸುವಾಸಪ್ಪ ಹಿಂಗಾಯ್ತು ಊರಲ್ಲಿ ಒಂದು ಮದ್ವೆ ಐತಂತೆ, ಬಸ್ ಮಾಡಿದ್ರಲ್ಲ ಇವ್ರು ನಮ್ಮ ಮಾವ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಊರಲ್ಲೇ ಬಸ್ ಬರುತ್ತಲ್ವಾ, ಸೊ ಹಂಗಾಗಿ ಹೋಗ್ಬೇಕಾದ್ರೆ ಇವ್ರು ಹೋಗೋ ಅಷ್ಟರಲ್ಲಿ ಬಸ್ ಫುಲ್ ರಶ್ ಆಗ್ಬಿಟ್ಟಿತ್ತಂತೆ. ನಿಂತ್ಕೊಂಡೇ ಹೋದ್ನಂತೆ ಪಾಪ ನನ್ನ ಮಗ. ಅಮ್ಮ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ರಶ್ ಆಗ್ಬಿಟ್ಟಿತ್ತು ಅಂತ ಅದನ್ನೇ ಹೇಳ್ತಾ ಇದ್ದ. ಇನ್ನು ಹಳ್ಳಿ ಕಡೆ ಬಸ್ ಮಾಡಿರ್ತಾರಲ್ಲ, ಅದು ಎಲ್ಲರೂ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ಲಾಸ್ಟಲ್ಲಿ ಹೋಗಿದ್ರಲ್ಲ, ಅದಕ್ಕೆ ಇವ್ರಿಗೆ ಸೀಟ್ ಸಿಕ್ಕಿಲ್ಲ. ಇವ್ರು ಏನು ಮಾಡಿದ್ದಾರೆ, ಅಲ್ಲಿ ಹೋದ ತಕ್ಷಣ ಊಟ ಮಾಡಿದ ತಕ್ಷಣ ಹೊರಟು ಬಂದುಬಿಟ್ಟು ಬಸ್ಸಲ್ಲಿ ಎತ್ತಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಾಂದ್ರೂ 2 ಅವರ್ ಮೇಲೆ ವೆಯ್ಟ್ ಮಾಡಿದ್ರಂತೆ. ಅದನ್ನೇ ಹೇಳ್ತಿದ್ದ, ಅಮ್ಮ ಸೀಟ್ ಕೊಡಲ್ಲ, ಸೀಟ್ ಇಟ್ಕೊಂಡ್ಬಿಡ್ತಾರೆ ಅಂತ 2 ಅವರ್ ಮೊದಲಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೋ ಅಂತ ಹೇಳ್ತಾ ಇದ್ದ. ಏನಂದರೆ ಹಳ್ಳಿ ಕಡೆ ಎಲ್ಲ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಇದೆಲ್ಲ ನಮ್ಮ ಮಕ್ಕಳಿಗೆ ಉಳಿಸೋದಾಯ್ತಾ. ಯಾವಾಗಲೂ ನಾನು ಒಬ್ಬಳೇ ಎಲ್ಲೂ ಹೋಗ್ತಾ ಇರಲಿಲ್ಲ, ಮಕ್ಕಳು ಚಿಕ್ಕವರು ಅಂತ ನಮ್ಮ ಹಸ್ಬೆಂಡ್ ಜೊತೆನೇ ಹೋಗ್ತಾ ಇದ್ದಿದ್ದು. ಸೊ ಕಾರಲ್ಲಿ ಓಡಾಡಿ ಅವ್ರಿಗೆ ಸ್ವಲ್ಪ ರೂಢಿ, ಈ ಥರ ಎಲ್ಲ ಏನೂ ಗೊತ್ತಿಲ್ಲ, ಒಂದೊಂದೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ ಊರಲ್ಲಿ. ಅವ್ರಿಗೂ ಒಂಥರ ಚೆನ್ನಾಗಿದೆ, ಅದೆಲ್ಲ ಒಂಥರ. ಅವನು ಹೇಳ್ತಾ ಇರ್ತಾನಮ್ಮ ಚೆನ್ನಾಗಿತ್ತಮ್ಮ, ಕಷ್ಟ ಆದರೂ ಒಂಥರ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ದ. ಹಾಗೆ ಆದಿಚುಂಚನಗಿರಿಲಿ ಮದುವೆ ಏನೋ ಇದ್ದಿದ್ದಂತೆ. ನಾನು ಸುಹಾಸ್ ಪ್ರೆಗ್ನೆಂಟಲ್ಲಿ ಒಂದು ಸಾರಿ ಹೋಗಿದ್ವಿ ನಾವು, ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯವರು, ನೀನು ಪ್ರೆಗ್ನೆಂಟಲ್ಲಿ ಹೋಗಿದ್ವಿ ಸುವಾ, ಇನ್ನೊಂದು ಸರಿ ಯಾವಾಗಾದರೂ ಹೋಗೋಣ ಅಂತ ಅದನ್ನೇ ಹೇಳ್ತಾಯಿದ್ರು. ಇನ್ನು ಅದಾದಮೇಲೆ ಇವತ್ತು ಸ್ಕೂಲ್ ಅಡ್ಮಿಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಂತಂದರೆ ನಾವು ಇಷ್ಟು ದಿನ ಯಾವತ್ತೂ ಬಿಟ್ಕೊಂಡಿರಲಿಲ್ಲ ಗೊತ್ತಾ. ನಮ್ಮ ಮನೆಯವ್ರು ಯಾವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ಸ್ಕೂಲ್ದಾಗಿರ್ತಾಯಿತ್ತು. ಸ್ಕೂಲ್ದು ಅಮೌಂಟ್ ಏನಿರುತ್ತೆ ಫುಲ್ಲು ಕ್ಲಿಯರ್ ಮಾಡಿಬಿಡ್ತಾಯಿದ್ರು. ಈ ವರ್ಷ ಸ್ವಲ್ಪ ನಮಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ, ಮತ್ತು ಈಗ ಆಷಾಢ, ನಮ್ಮ ಮನೆಯವ್ರಿಗೂ ಸ್ವಲ್ಪ ಡ್ಯೂಟಿಗಳೆಲ್ಲ ಡಲ್ ಆಯಿತು. ಹಾಗಾಗಿ ಕಮಿಟ್ಮೆಂಟ್ಗೆ ಅಮೌಂಟು ಸಾಕಾಗ್ತಾ ಇರಲಿಲ್ಲ. ಇನ್ನು ಅಡ್ಮಿಷನ್ ಎಲ್ಲಿಂದ ಮಾಡೋದು ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಇನ್ನು ಎಷ್ಟು ದಿನ ಬಿಟ್ಕೊಳ್ಳೋದು, ಇನ್ನೊಂದು ವಾರ ಇದೆ ಇವತ್ತು ಸುಹಾಸ್ಗೆ ಲಾಸ್ಟ್ ಡೇಟು ಬುಕ್ಸ್ ತರೋದಕ್ಕೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ದುಡ್ಡೆಲ್ಲ ಎಣಿಸ್ಕೊಳ್ತಾ ಇದ್ರು. ಇನ್ನು ನಾನು ಲಾಸ್ಟ್ ಮೇಕಪ್ ಮಾಡಿದಷ್ಟು ಒಂದು ಸ್ವಲ್ಪ ಅಮೌಂಟೆಲ್ಲ ಬಂದಿತ್ತು, ಅದು ನಾನು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಕೊಟ್ಟಿದ್ದೀನಿ, ಶಾರ್ಟೇಜ್ ಆಯಿತು ಅಂತ. ಇಷ್ಟು ನಾವು ಯಾವತ್ತೂ ವೀಡಿಯೋ ಮಾಡಿರಲಿಲ್ಲ, ಯಾಕಂತ ಮಕ್ಕಳಿಗೆ ನಮ್ಮ ಪ್ರಾಬ್ಲಮ್ಸು ಗೊತ್ತಾಗಬಾರ್ದು ಅಂತ ನಾವು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ನಾವು ಮನೆ ಬಗ್ಗೆ ಏನೇ ಅಮೌಂಟ್ ಬಗ್ಗೆ ನಾವು ಮಾತಾಡೋದಿದ್ರು ಮಕ್ಳು ಆಟ ಆಡೋಕ್ಕೆ ಹೋದಾಗ ನಾವು ಅದನ್ನು ಮಾತಾಡ್ಕೊತಾ ಇದ್ವಿ, ಕ್ಲಿಯರ್ ಮಾಡ್ಕೊತಾ ಇದ್ವಿ ಅಷ್ಟೇ. ಮಕ್ಕಳ ಮುಂದೆ ಕೂಡ ನಾವು ಇದೆಲ್ಲ ಅಮೌಂಟ್ಗೆ ಕಷ್ಟ ಇದೆ ಈ ಥರ ಯಾವತ್ತೂ ಮಾತಾಡಿರಲಿಲ್ಲ. ಇವಾಗ ಏನಂದರೆ ಮಕ್ಕಳು ಕೂಡ ದೊಡ್ಡವರಾಗಿದ್ದಾರಲ್ವ, ಅವ್ರಿಗೂ ಜೀವನದ ಬೆಲೆ ಗೊತ್ತಾಗಬೇಕು, ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಾಗಬೇಕು. ಸೊ ಅವರು ಒಂದೊಂದು ಚೂರು ತಿಳ್ಕೊಳ್ಳಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಮನೆ ರೆಂಟ್ ಕೊಡೋದಾಗ್ಬೋದು, ನೀರು ಬಿಲ್ ಕೊಡೋದಾಗ್ಬೋದು, ಇಲ್ಲ ಮನೆಗೊಂದು ರೇಷನ್ ತರೋದಾಗ್ಬೋದು, ಮಕ್ಕಳ ಕೈಲಿನೇ ತರಿಸ್ತೀವಿ. ಯಾಕೆ ಅಂತ ಅಂದರೆ ಅವ್ರಿಗೂ ಗೊತ್ತಾಗಲಿ ಯಾವ್ದ್ಯಾವ್ದು ಎಷ್ಟೆಷ್ಟಿದೆ, ಎಷ್ಟೆಷ್ಟು ಹೋಗ್ತಾ ಇದೆ, ನಮ್ಮ ಆದಾಯ ಏನಿದೆ, ಖರ್ಚೇನಿದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ ಅವರು ಅಂತ ಅಷ್ಟೇ. ಹೇಗಂದರೆ ಮುಂದಕ್ಕೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನಾವೇನು ಕಲಿಸ್ತೀರ ಹಂಗೆ ಬೆಳೆಸ್ಬಿಟ್ರೆ ಅವ್ರಿಗೇನು ತಿಳ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ
ಸ್ವಲ್ಪ ಅಮೌಂಟೆಲ್ಲನೂ ಶಾರ್ಟೇಜ್ ಆಯಿತು. ಅದಕ್ಕೆ ನಮ್ಮ ಮನೆಯವ್ರು ಎಲ್ಲಾನ ಇಟ್ಟಿದ್ದೀಯಾ ನೋಡು ಅಂತೆಲ್ಲ ಹೇಳ್ತಾಯಿದ್ರು. ಅಂದರೆ ಸಾಸಿವೆ ಡಬ್ಬದಲ್ಲಿ ಏನಾನ ಇಟ್ಟಿದ್ದೀಯಾ, ಅದೇ ಹಳೆ ಕಾಲದಲ್ಲಿ ಹೇಳ್ತಾರಲ್ಲ ಜೀರಿಗೆ ಸಾಸಿವೆ ಡಬ್ಬದಲ್ಲೆಲ್ಲ ಇಡ್ತಾರೆ ಅಂತ, ನೀನೇನಾನ ಇಟ್ಟಿದ್ದೀಯಾ ತಗೊಬಾ ಅಂತಾಯಿದ್ರು. ನಾನು ಯಾವತ್ತೂ ಅಡುಗೆ ಮನೇಲಿ ಹಂಗೆ ದುಡ್ಡು ಇಟ್ಕೊಳ್ಳೋದೇ ಇಲ್ಲ. ಏನಿದ್ರು ನಾನು ಪರ್ಸ್ಗಳಲ್ಲಿ ಜಾಸ್ತಿ ಕ್ಯಾರಿ ಮಾಡ್ತೀನಲ್ವ, ಆವಾಗ ಪರ್ಸಲ್ಲೆಲ್ಲ ಹಂಗಂಗೆ ಅಮೌಂಟ್ ಏನಾನ ಇದ್ದರೆ ಬಿಟ್ಬಿಟ್ಟಿರ್ತೀನಿ ಕೆಲವೊಮ್ಮೆ. ಅದನ್ನೇ ಎಲ್ಲ ಪರ್ಸು ತೆಗ್ದು ನೋಡ್ತಾಯಿದ್ದೆ ಏನಾನ ಅಮೌಂಟ್ ಇದೆಯಾ ಅಂತ. ಬಟ್ ಯಾವ ಪರ್ಸಲ್ಲೂ ಇಲ್ಲ. ಈ ಒಂದು ಪರ್ಸಲ್ಲಿ ಟ್ಯಾಬ್ಲೆಟ್ಸ್ ಇತ್ತು. ಏನಂದರೆ ನಂಗೆ ಸ್ವಲ್ಪ ಕ್ಯಾಲ್ಶಿಯಂ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದನ್ನು ಹಂಗೆ ಇಟ್ಕೊಂಡಿದ್ದೆ ಪರ್ಸಲ್ಲಿ, ಮರ್ತೋಗ್ಬಿಡ್ತೀನಿ ತಿನ್ನೋಕ್ಕೆ ಅಂತ. ಅದೇ ಸಿಕ್ತು. ಹೋಗೋ ಅಮೌಂಟ್ ಇಲ್ಲ ನನ್ನ ಹತ್ರ ಇನ್ನಿಷ್ಟೇ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ತಾ ಇದ್ದೆ. ಇನ್ನು ಅವರು ಕೂಡ ಅಷ್ಟೇ ಡೈಲಿ ಪೇಮೆಂಟ್ ಅಲ್ವಾ ಅವ್ರದ್ದು ಕ್ಯಾಬು. ಸೊ ಹಂಗಾಗಿ ಜೋಬಲ್ಲೆಲ್ಲನೂ ತೆಗ್ದೆಲ್ಲ ನೋಡ್ತಾಯಿದ್ರು. ಏನಿದೆ ಅಮೌಂಟು ನೋಡೋಣ ಎಷ್ಟಾಗುತ್ತೆ ಅಂತ. ಆಲ್ಮೋಸ್ಟ್ ಇವಾಗ ಇಬ್ರಿಗೂ ಬುಕ್ಸ್ ತೊಗೊಂಡು ಅಡ್ಮಿಷನ್ ಮಾಡೋ ಅಷ್ಟು ಅಮೌಂಟ್ ನಮಗೆ ಇವಾಗ ಸೆಟಲ್ ಆಯಿತು. ಹೆಂಗೋ ಅಡ್ಜಸ್ಟ್ ಮಾಡಿದ್ವಿ. ಇನ್ನು ನಮ್ಮ ಫ್ರೆಂಡ್ಸ್ ಕೂಡ ಕೇಳ್ತಾ ಇರ್ತಾರೆ, ಹೇಗೆ ಅಡ್ಜಸ್ಟ್ ಮಾಡ್ತೀರಾ ನೀವೆಲ್ಲನೂ ಅಂತ. ಸೊ ಇದೇ ಥರನೇ ಇಬ್ರೂ ಏನು ಅಮೌಂಟ್ ಇರುತ್ತಲ್ವ ಅದನ್ನ ಇಬ್ಬರು ನೋಡ್ತೀವಿ. ಇವಾಗ ಬೇರೆಯವ್ರ ಹತ್ರ ಬಡ್ಡಿಗೆ ತರೋದಕ್ಕಿಂತ ನಮ್ಮ ಹತ್ರ ಏನಿದೆ ₹50 ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನೋಡ್ಬೋದು ₹100 ಕೂಡ ನಾವು ಇಟ್ಟಿದ್ದೀವಿ. ಸೊ ಈ ರೀತಿ ನಾವು ಫಸ್ಟ್ ಎಲ್ಲನೂ ಎಷ್ಟಾಗ್ಬೋದು, ಸ್ಕೂಲಿಂದ ಸ್ಲಿಪ್ ಕಳಿಸಿರ್ತಾರಲ್ಲ ಅದನ್ನೆಲ್ಲ ನೋಡ್ಕೊಳ್ತೀವಿ. ಆಮೇಲೆ ಶಾರ್ಟೇಜ್ ಆಯಿತು ಅಂತಂದರೆ ನಾವು ಕೂಡ ಬಡ್ಡಿಗೆ ತರ್ತೀವಿ. ಬಡ್ಡಿಗೆ ತಂದುನೇ ನಾವು ಕೂಡ ಮಕ್ಕಳನ್ನ ಓದಿಸೋದು. ಫಸ್ಟೆಲ್ಲ ಗೋಲ್ಡ್ ಇತ್ತಾಯಿತಾ, ಗೋಲ್ಡನ್ನ ಇಟ್ಬಿಟ್ಟು ನಾವು ಬಡ್ಡಿಗೇನೆ ಗೋಲ್ಡ್ ಇಟ್ಬಿಟ್ಟು ನಾವು ತೊಗೊತಾಯಿದ್ವಿ. ಇವಾಗ ಗೋಲ್ಡ್ ಇಲ್ಲ, ನಾವು ಒಂದಷ್ಟು ಏನೋ ಒಂದು ರೀಸನ್ಗೆ ಗೋಲ್ಡೆಲ್ಲ ಸೇಲ್ ಮಾಡಿಬಿಟ್ವಿ. ಸೊ ಹಂಗಾಗಿ ಇವಾಗ ಬಡ್ಡಿಗೆ ತರಬೇಕು. ಫೈನಾನ್ಸಲ್ಲಿ ಸಿಗ್ತವೆ. ಮತ್ತು ನಮ್ಮ ಮನೆ ಹತ್ರ ಕೂಡ ಆಂಟಿ ಒಬ್ಬರು ಕೊಡ್ತಾರೆ ಬಡ್ಡಿಗೆ. ಅವ್ರ ಹತ್ರ ಸ್ವಲ್ಪ ಕಮ್ಮಿ ಬಡ್ಡಿಗೆ ನಾನು ಇಸ್ಕೊತೀನಿ. ಅದರಲ್ಲಿ ಇದಕ್ಕೆ ಅಂತ ಮಕ್ಕಳು ಓದ್ಸೋಕ್ಕೆ ಅಂತಲ್ಲ, ಬೇರೆ ಏನಕ್ಕಾದ್ರೂ ನಮ್ಗೆ ಬೇಕಂದರೆ ನಾವು ಇಸ್ಕೊಬೋದು. ಯಾರನ್ನೂ ಏನು ಕೇಳ್ದಿರ ದೇವರು ನಾವು ಬಡ್ಡಿಗೆ ಕಟ್ಟಿದ್ರೂ ಪರವಾಗಿಲ್ಲ, ಮಕ್ಕಳನ್ನ ಓದಿಸ್ಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡು ಹೋಗೋ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂತ ಅದನ್ನೇ ಅಂದ್ಕೊಳ್ತಾ ಇರ್ತೀವಿ. ಇನ್ನು ಮೇಘ್ನಾ ಸ್ಕೂಲ್ ಅಡ್ಮಿಷನ್ ಮಾಡಿ ಅಲ್ಲಿಂದ ಬುಕ್ಸ್ ಎಲ್ಲ ಇಸ್ಕೊಂಡು ಮನೆಗಿಟ್ಟು ಮತ್ತೆ ಈಗ ಸುಹಾ ಸ್ಕೂಲ್ ಹತ್ರ ಬಂದ್ವಿ. ಸುಹಾ ಸ್ಕೂಲಲ್ಲಿ ಹೆಂಗಂದರೆ ಡೈರೆಕ್ಟಾಗಿ ಬಿಡೋಲ್ಲ. ಈ ಒಂದು ಸ್ಟಾಪ್ ರೂಮಲ್ಲಿ ನಮ್ಮನ್ನ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ. ಆಮೇಲೆ ಬಂದು ಅವ್ರ ಟೀಚರ್ ಮಾತಾಡಿ ಆಮೇಲೆ ಅಡ್ಮಿಷನ್ ಎಲ್ಲ ಆದಮೇಲೆ ನಮ್ಮನ್ನ ಬುಕ್ಸ್ ತೊಗೊಳೋದಕ್ಕೆ ಕಳಿಸೋದು. ಇನ್ನು ಅವಾಗೆ ಬಂದಂಥ ಹುಡುಗಿ ನನ್ನ ಸುಹಾಸ್ ಫ್ರೆಂಡು ಲಕ್ಷಣ ಅಂತ. ನನ್ನ ನೋಡಿದ ತಕ್ಷಣವೇ ಆಂಟಿ ಅಂತ ಬಂದರು. ಖುಷಿಯಾಯಿತು. ನಾವೇನು ಸಂಪಾದನೆ ಮಾಡಿದ್ದೀವಿ ಅಂದರೆ ಇದೇನೆ. ಎಷ್ಟು ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರಲ್ಲ, ನಂಗೆ ಅದೇನೇ ಖುಷಿ ಆಯ್ತು. ಯಾಕಂದ್ರೆ ನಾವು ಅವ್ರ ಹತ್ರ ಆ ಥರ ಇರೋದಕ್ಕೆ ಅವರು ನಮ್ಮನ್ನ ಹಂಗೆ ಮಾತಾಡಿಸ್ತಾರೆ. ಇನ್ನು ಬುಕ್ಸ್ ಎಲ್ಲನೂ ನೋಡ್ಕೊತಾ ಇದ್ವಿ. ಏನಂದರೆ ಮಕ್ಳಿಗೆ ಅವ್ರಿಗೆ ಒಂದು ಅಂದಾಜು ಗೊತ್ತಿರುತ್ತೆ ಯಾವ್ಯಾವ ಬುಕ್ ಇದೆ, ಯಾವ್ಯಾವ ಬಂದಿದೆ, ಯಾವ್ದ್ಯಾವ್ದು ಬಂದಿಲ್ಲ ಅಂತ. ಸೊ ಅವಳದೆಲ್ಲ ನೋಡ್ಕೊಂಡು ಅವಳದಾಗಿತ್ತು. ಸರಿ ನೀನು ನೋಡು ಸುಹಾಸ್ದು ಎಲ್ಲ ಬಂದಿದೆ, ಇನ್ಯಾವ್ದಾನ ಬಾಕಿ ಇದೆಯಾ ನೋಡು ಅಂತ ಚೆಕ್ ಮಾಡು ಅಂತ ಹೇಳಿದೆ. ಅದೇ ರೀತಿ ಚೆಕ್ ಮಾಡ್ತಾಯಿದ್ರು ಆಯಿತಾ. ಆಮೇಲೆ ಇಲ್ಲೂ ಸ್ವಲ್ಪ ನಮ್ಮ ಮನೆಯವರು ಎಲ್ಲ ಚೆಕ್ ಮಾಡ್ತಾಯಿದ್ರು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.